ನಮಸ್ತೆ, ನಾನು ಚೇತನ್ ಮಾತಾಡ್ತಿರೋದು. ಏನಿದು ಅಂದರೆ ಇದು ಬಂದು ಫೈಟವಿಸ್ ಪ್ರಾಡಕ್ಟು. ಇದರಲ್ಲಿ ಬಂದು 60 ಸ್ಯಾಶೆಟ್ ಇರುತ್ತೆ ಸರಿನಾ. ಈ ರೀತಿ ಸ್ಯಾಶೆಟ್ ಇರುತ್ತೆ. ಈ ಒಂದು ಪ್ಯಾಕೆಟಲ್ಲಿ 15 ಎಕ್ಸ್ಟ್ರಾಕ್ಟ್ಗಳನ್ನ ಹಾಕಿರ್ತಾರೆ. 15 ಹಣ್ಣುಗಳಿರೋಂಥ ಅಂಶಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಜೊತೆಗೆ ಪ್ಲ್ಯಾಂಟ್ ಸ್ಟೆಮ್ ಸೆಲ್ಸ್ ಕೂಡ ಇದರಲ್ಲಿ ಇರುತ್ತೆ ಸರಿನಾ. ಇದನ್ನು ಬಂದು ನಾವು ಯಾವ ಥರ ತೊಗೋಬೇಕು ಅಂದರೆ, ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಎಂಟಿ ಸ್ಟಮಕ್ಕಲ್ಲಿ, ಅಂದರೆ ನೀರು ಕುಡಿಬಾರ್ದು, ಹಲ್ಲುಜ್ಬಾರ್ದು, ಮತ್ತು ಬಾಯಿ ಮುಕ್ಕಳಿಸಿ ಹೋಗಿಬಾರ್ದು, ಏನೂ ಮಾಡಬಾರ್ದು. ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಈ ಪ್ಯಾಕೆಟ್ನ ಈ ಥರ ಬರುತ್ತೆ. ಇದನ್ನು 2 ಕಡೆ ಹಂಗೆ ಅಲ್ಲಾಡಿಸ್ಬಿಟ್ಟು ಇದನ್ನು ಕಟ್ ಮಾಡಿಕೊಂಡು ಕತ್ತರಿಲಿ ಕಟ್ ಮಾಡಿ ಅದನ್ನು ನಾಲ್ಗೆನ ಮೇಲೆ ಎತ್ತಬೇಕು. ತುಂಬ ಜನ ನಾಲ್ಗೆ ಮೇಲೆ ಎತ್ತಾರೆ. ನಾಲ್ಗೆ ಮೇಲೆ ಎತ್ತಾಗ ಅವ್ರಿಗೆ ಹಳ್ಳಾಗಲ್ಲ. ನಾಲ್ಗೆನ ಮೇಲೆ ಎತ್ತಿ ಹಿಂದೆ ಎಳ್ಕೊಂಡಾಗ ಅಲ್ಲಿ ಹಳ್ಳಾಗುತ್ತೆ. ಆ ಜಾಗಕ್ಕೆ ಈ ಪ್ಯಾಕೆಟ್ನ ಹಾಕ್ಕೊಂಡು ಪೌಡ್ರನ್ನ 10 ನಿಮಿಷ 15 ನಿಮಿಷ ಲಾಕ್ ಮಾಡಿ ಇಟ್ಕೋಬೇಕು ಸರಿನಾ. ಕರೆಕ್ಟಾಗಿ 10 ನಿಮಿಷ ಲಾಕ್ ಮಾಡ್ಕೊಂಡ್ರೆ ಅದು ಅಬ್ಸರ್ವ್ ಆಗಿಬಿಡುತ್ತೆ 10 ನಿಮಿಷದಲ್ಲಿ ಸರಿನಾ. ಸ್ಟಾರ್ಟಿಂಗ್ ನಿಮಗೆ ಸ್ವಲ್ಪ ರಸ ಬರುತ್ತೆ. ಆಗ ರಸ ಬಂದಾಗ ಏನು ಮಾಡಬೇಕು, ಅದನ್ನ ಇಮಿಡಿಯೇಟ್ಲಿ ಕುಡ್ಕೊಬಿಡಿ. ರಸ ಬರೋಕ್ಕೆ ಬಿಡಬಾರ್ದು. ರಸ ಬಂತು ಅಂದರೆ ಅಕಸ್ಮಾತ್ ಇಮಿಡಿಯೇಟ್ಲಿ ಕುಡ್ಕೊಳ್ಳಿ. ಮಿಕ್ಕಿದ್ದನ್ನು ಹಂಗೆ ಇಟ್ಕೊಳ್ಳಿ, ಲಾಕ್ ಮಾಡಿ ಇಟ್ಕೊಳ್ಳಿ ಸರಿನಾ. ಇಟ್ಕೊಂಡು ಒಂದು 15 ನಿಮಿಷ ತನಕ ಇಟ್ಕೊಳ್ಳಿ. ಎಲ್ಲ ಅಬ್ಸರ್ವ್ ಆಗಿಬಿಡುತ್ತೆ. ಅದಾದಮೇಲೆ ಸ್ವಲ್ಪ ಬಾಯಲ್ಲಿ ಮೆತ್ತಿರುತ್ತಲ್ಲ, ಅದಕ್ಕೆ 100 ml ವಾಟರ್ನ ಬಾಯಿ ಮುಕ್ಕಳಿಸಿ ಕುಡಿದು ಬಿಡಬೇಕು ಸರಿನಾ. ಅದಾದಮೇಲೆ ಯಾವುದೇ ಥರದ್ದು ಮುಕ್ಕಾಲು ಗಂಟೆ ತನಕ ಏನು ತೊಗೋಬಾರ್ದು ಸರಿನಾ. ವಾಟರ್ ಆಗಿರಲಿ, ಮತ್ತು ತಿಂಡಿ ಮಾಡೋದು, ಮತ್ತು ಬ್ರಷ್ ಮಾಡೋದು, ಮುಕ್ಕಾಲು ಗಂಟೆ 1 ಅವರ್ ಆದಮೇಲೆ ಏನು ಬೇಕಾದ್ರೂ ಮಾಡ್ಬೋದು ಸರಿನಾ. ಇಷ್ಟೇ. ಇದನ್ನ ಕರೆಕ್ಟಾಗಿ ಪ್ರಾಪರಾಗಿ ಮಾಡಿ ಯಾವ ಥರ ತೊಗೋಬೇಕು ಅಂತ ಇವಾಗ ತೋರಿಸ್ಕೊಡ್ತೀನಿ.